ಮನೇಲಿ ನಿಂದು ನೀ ಮಾಡ್ಕೊ ನಂದು ನಾ ಮಾಡ್ಕೊಳ್ತೀನಿ ಅನ್ನೋ ಥರ. ಇದು ಎಷ್ಟು ದಿವಸ ನಡೆಯುತ್ತೆ? ಅವರು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ವಯಸ್ಸಿನ ತನಕ. ನಂತರ ಅದು ಬಹಳಷ್ಟು ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಈ ವಯಸ್ಸಲ್ಲಿ ಹಿಂಗೆ ಮಾಡಿದ್ರಲ್ಲ, ಒಬ್ರನ್ನೊಬ್ರನ್ನ ಕಂಡ್ರೆ ಆಗದೆ ಇರೋದು, ಆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು ಬಾಂಡಿಂಗ್ ಎಲ್ಲ ಹೋಗುತ್ತೆ. ಮತ್ತು ಇದರಿಂದ ಕೆಲವು ಸಲ ಲೈಂಗಿಕ ಕಾಯಿಲೆಗಳು ತುತ್ತಾಗ್ಬೋದು, ಲೈಂಗಿಕ ಸಮಸ್ಯೆಗಳಾಗ್ಬೋದು, ಲೈಂಗಿಕವಾಗಿ ಅವರನ್ನು ದುರುಪಯೋಗ ಸೆಕ್ಷುವಲ್ ಅಬ್ಯೂಸ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು. ಕೋಪ ತಾಪಕ್ಕೆ ಏನಾದರೂ ಎಷ್ಟೊಂದೊಂದು ಮರ್ಡರ್ಸಲ್ಲಿ ಕೂಡ ಇದನ್ನು ಒಂದು ಅವ್ರ ಪ್ರಾಣ ತೆಗೆಯೋದು ನೀವು ನೋಡ್ತಾನೇ ಇದ್ದೀರಿ. ಎಷ್ಟೊಂದು ಮರ್ಡರ್ಗಳು, ಅವ್ರ ಹೆಂಡ್ತಿನೇ ಸಾಯಿಸೋದು, ಇನ್ಯಾರ ಹತ್ರನೋ ಹೋದ್ಲು ಅಂತ ಹೆಂಡ್ತಿನ ಸಾಯಿಸೋದು, ಅಥವಾ ಇನ್ಯಾರೋ ಒಬ್ರ ಜೊತೆ ಗೆಳ್ತನ ಇತ್ತು ಅಂತ ಹೆಂಡ್ತಿನೇ ಗಂಡನ್ನ ಸಾಯಿಸೋದು. ಇಂಥದಕ್ಕೆಲ್ಲ ಅವಕಾಶ ಕೊಡ್ತಾ ಹೋಗುತ್ತೆ. ಒಂದು ಸರಿಯಾದ ಒಂದು ಫ್ಯಾಮಿಲಿ ಯೂನಿಟ್ ಅನ್ನೋದನ್ನೇ ಒಂದು ಬ್ರೇಕ್ ಹಾಕ್ಕೊಂಡು ಹೋಗುತ್ತೆ. ಸಮಾಜದಲ್ಲಿ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾವು ಹೇಳ್ಬೋದು. ಆದ್ದರಿಂದ ಇದು ಕಡಿಮೆ ಇನ್ಸಿಡೆನ್ಸ್ ಆದರೂ ಕೂಡ ಈ ಥರ ನಡೆಯೋದನ್ನು ಆದಷ್ಟು ಕಡಿಮೆ ಆಗಬೇಕು ಅಂತ. ಅವ್ರಿಗೆ ಇಷ್ಟ ಇಲ್ವಾ, ಬೇಡ, ಬೇರೆ ಬೇರೆ ಈಗ ಡೈವೋರ್ಸ್ಗೆ ಇದು ವಿಚ್ಛೇದಿತ, ಈಗ ಗಂಡನ ಇದು ಸರಿ ಇಲ್ಲ, ಅವ್ರ ವರ್ತನೆ ಸರಿ ಇಲ್ಲ, ಅಥವಾ ಹೆಂಡತಿ ವರ್ತನೆ ಸರಿ ಇಲ್ಲ, ಅವ್ರಿಗೆ ಬೇಡ ಅಂದರೆ ಡೈವೋರ್ಸ್ ಆಗಿ ಬೇರೆ ಬೇರೆ ಇರ್ಬೋದು. ಅಲ್ಲಿ ಒಂದು ಕಡೆ ಇದ್ದು ಜಗಳ ಕದನ ಮಾಡಿ ಬೇರೆ ಕಾಯಿಲೆಗಳು ಅಂಟಿಸ್ಕೊಂಡು ಹೊರಗಡೆಯಿಂದ ಅವರೆಲ್ಲ ಬಂದು ಒಬ್ರಿಗೊಬ್ರು ಪ್ರಾಣನೇ ತೆಗೆಯೋ ಸ್ಥಿತಿ ಬರೋ ಅಂಥದ್ದು, ಇಂಥದ್ದೆಲ್ಲ ನಾವು ಖಂಡಿತವಾಗ್ಲೂ ತಪ್ಪಿಸ್ಬೇಕಾಗತ್ತೆ. ಅದು ಭಾಳ ಒಳ್ಳೆ ಸಮಾಜಕ್ಕೆ ನೀವು ಆರೋಗ್ಯ ಕಾಪಾಡಬೇಕಂದ್ರೆ ಇಂಥವೆಲ್ಲ ಆಗೋದನ್ನು ಕಡಿಮೆ ಮಾಡಬೇಕು.